ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಏನಪ್ಪ ಇದು ಅಂತ ಹೇಳಿದ್ರೆ, ನಾನು ಲಾಸ್ಟ್ ಲಾಗಲ್ಲೇ ಹೇಳಿದೆ ನಿಮಗೆ ಬ್ಲಡ್ ಫ್ರೈನ ನಿಮಗೆ ತೋರಿಸ್ತೀನಿ ಇವತ್ತಿನ ಲಾಗಲ್ಲಿ ಅಂತ. ಸೊ ಮೊದಲಿಗೆ ನೋಡಿ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಿಮಗೆ ಆ ರೆಸಿಪಿನ ತೋರಿಸುವಂಥ ಸಮಯ. ಹಾಗಿದ್ರೆ ಬನ್ನಿ ತೋರಿಸ್ತೀನಿ. ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಪ್ರತಿಯೊಂದೂ ಸಹ ಹಾಕ್ಕೊಂಡು ಈಗ ರುಬ್ಬುವಂಥ ಸಮಯ. ಇಲ್ಲಿ ನೋಡಿ ಸ್ವಲ್ಪ ಪೆಪ್ಪರನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಮಾಮೂಲಿ ಮಸಾಲೆ ಗೊತ್ತೇ ಇದೆಯಲ್ಲ ನಿಮಗೆ. ಶುಂಠಿ ಬೆಳ್ಳುಳ್ಳಿ, ಕಾಯಿ ಮೆಣಸು ಹಾಗೆ ಪ್ರತಿಯೊಂದನ್ನು ಸಹ ಇಲ್ಲಿ ಗ್ರೈಂಡ್ ಮಾಡ್ತಿದ್ದೀನಿ. ತೆಂಗಿನಕಾಯಿ ತುರಿ ಎಲ್ಲನೂ ಸಹ ಹಾಕಿ ಜಾಸ್ತಿ ನೀರು ಥರ ಗ್ರೈಂಡ್ ಮಾಡ್ಕೋಬಾರ್ದು, ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಒಳ್ಳೆ ಸೂಪರಾಗಿರುವಂತಹ ಮಸಾಲೆ ರೆಡಿ ಆಗುತ್ತೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ಬ್ಲಡ್ಡನ್ನು ಆಲ್ರೆಡಿ ಬೇಯಿಸಿ ಬಿಸಿ ಇಟ್ಟಿದ್ದೀವಿ ನೋಡಿ. ಈ ರೀತಿ ಬಿಸಿ ಆಗುತ್ತೆ. ಅದು ಹಾಕಿದಾಗ ಸ್ವಲ್ಪ ಹಾರಕ್ಕೆ ಅಂತ ಹೇಳಿ ತಟ್ಟೆಯಲ್ಲಿ ತೆಗೆದಿಡ್ತಾ ಇದ್ದೀವಿ. ಸೊ ಜಾಸ್ತಿನೂ ಬಾಯ್ಲ್ ಮಾಡ್ಕೋಬಾರ್ದು, ಮೀಡಿಯಮ್ ಸೈಜಲ್ಲಿ ನೀವು ಬಾಯ್ಲ್ನ ಮಾಡ್ಕೊಬೋದು. ಇದನ್ನು ನೀವು ಕಟ್ ಮಾಡೂ ಸಹ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಪುಡಿ ಮಾಡಿಕೊಂಡು ಸಹ ಮಾಡ್ಬೋದು. ಪುಡಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಸಿಗುತ್ತೆ ಅಂತ ಅಷ್ಟೇ. ಸೊ ಈಗ ಹಾರಕ್ಕೆ ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಕೈಯಲ್ಲಿ ಅದನ್ನು ಪುಡಿ ಪುಡಿಯಾಗಿ ಮಾಡ್ಕೋಬೇಕು ನೋಡಿ ಈ ರೀತಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಆರೋಗ್ಯಕ್ಕೂ ಸಹ ಒಳ್ಳೆಯದು. ನಾನು ತಿಂದರೆ ನನಗೆ ಆಗಲ್ಲಪ್ಪ, ವಾಂತಿ ಬರುತ್ತಪ್ಪ, ಹಾಗೆ ಹೀಗೆ ಅಂತಿದ್ದೆ. ಸೊ ಈ ನಡುವೆ ಸ್ವಲ್ಪ ತಿನ್ನೋದನ್ನು ಕಲ್ತಿದ್ದೀನಿ. ತುಂಬ ಈ ರೀತಿ ನಾವು ಮಾಡಿರೋಂಥ ಪ್ರೊಸೀಜರಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ ಈ ರೀತಿ ಪುಡಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಹಾಗೆ ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕೋಬೇಕು. ಅದಕ್ಕಿಂತ ಮೊದಲು ಸ್ವಲ್ಪ ಉಪ್ಪು, ಸಬ್ಸಿಗೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಪ್ರತಿಯೊಂದು ಈ ಪ್ರೊಸೀಜರನ್ನು ನೀವು ಮಾಡಿ ನೋಡಿ, ನೀವೇ ಹೇಳ್ತೀರಾ ಚಿಕ್ಕು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಹೇಳ್ಕೊಟ್ಟಿರುವಂತಹ ಬ್ಲಡ್ ಫ್ರೈ ಅಂತ. ಸೊ ನೋಡಿ ತರ್ತರಿಯಾಗಿ ರುಬ್ಕೊಂಡಿದ್ವಲ್ಲ ಆ ಮಸಾಲೆನೂ ಸಹ ಈಗ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಹಾಕಿದ್ರೆ ಆ ಬ್ಲಡ್ಡಿಗೆ ಮಸಾಲೆನೂ ಸಹ ಹಿಡಿಯುತ್ತೆ. ನಾವು ಡೈರೆಕ್ಟ್ ಒಗ್ಗರಣೆ ಕೊಟ್ಬಿಟ್ರೆ ಅದು ಅಷ್ಟು ಮಜಾ ಬರಲ್ಲ. ಅದಕ್ಕೋಸ್ಕರ ಈ ರೀತಿ ಈ ಪ್ರೊಸೀಜರ್ನ ನೀವು ಫಾಲೋ ಮಾಡ್ಕೊಂಡು ನೋಡಿ. ಸ್ವಲ್ಪ ಸ್ವಲ್ಪ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಹಾಗಿದ್ರೆ ಬನ್ನಿ ಈಗ ಒಗ್ಗರಣೆನ ಹಾಕೋಣ. ಈಗ ಪಾನ್ಗೆ ಎಣ್ಣೆ ಹಾಕೋತಾ ಇದ್ದೀವಿ. ಸೊ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೇನೆಲ್ಲ ಬೇಕು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆನಿಯನ್ ಆಗಿರ್ಬೋದು. ಸೊ ಪ್ರತಿಯೊಂದನ್ನು ಸಹ ಈಗ ಒಗ್ಗರಣೆ ಕೊಡೋಣ. ನೀವೂ ಸಹ ನಿಮಗೂ ಇಷ್ಟ ಆಗುತ್ತೆ ಈ ಒಂದು ಲಾಗು ಅಥವಾ ಈ ಒಂದು ರೆಸಿಪಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ, ಓಕೆನಾ. ಈಗ ನೋಡಿ ಕರಿಬೇವು ಸೊಪ್ಪು, ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ಮೊದಲಿಗೆ ಹಾಕಿದ್ದು ಹಸಿಮೆಣಸಿನ್ಕಾಯಿ, ಈಗ ಕರಿಬೇವು ಸೊಪ್ಪು ಎಲ್ಲನೂ ಸಹ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಅದಾದಮೇಲೆ ಈಗ ಈರುಳ್ಳಿ. ಸೊ ನೋಡಿ ಚೆನ್ನಾಗಿ ಕೆಂಪಗೆ ಹಾಕೋವರೆಗೂ ಆ ಈರುಳ್ಳಿನ ಫ್ರೈ ಮಾಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕೆಲಸ ಅಂತ ಅನಿಸಿದ್ರೂ ಹೆಲ್ತಿ ಫುಡ್ ಅಲ್ವಾ, ಹೆಲ್ತಿ ಫುಡ್ ತಿನ್ನೋದಕ್ಕೆ ಸ್ವಲ್ಪ ಕಷ್ಟಪಡಲೇಬೇಕು. ಸೊ ಕಷ್ಟ ಅಂತ ಹೇಳಿದ್ರೆ ಅದೇ ಮಸಾಲೆ ಎಲ್ಲ ತೆಗೆದು ಮಾಡಬೇಕಲ್ವ. ಯಾವುದಾದ್ರೂ ಒಂದು ಸಂಡೇ ಮಾಡ್ಕೊಳ್ಳಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಸೇಮ್ ಇದೇ ಪ್ರೊಸೀಜರಲ್ಲಿ ಮಾಡಿ, ಆವಾಗ ನೀವು ಸಹ ಲೈಕ್ ಮಾಡ್ತೀರಾ. ಬರೀ ಒಗ್ಗರಣೆ ಕೊಟ್ಬಿಟ್ರೆ ಅದಷ್ಟು ಮಜಾ ಬರೋಲ್ಲ. ಈ ರೀತಿ ಮಸಾಲೆ ಮಾಡಿಕೊಂಡು ಮಸಾಲೆನ ಬ್ಲಡ್ಡಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಸಾರಿ ಈ ರೀತಿ ಟ್ರೈ ಮಾಡಿ. ಈಗ ನೋಡಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸೊ ಈಗ ಆಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಮಿಕ್ಸ್ ಮಾಡ್ಕೊತೀವಿ. ಸೊ ಹಾಗೆ ನಾನು ಆಗಲೇ ಹೇಳಿದೆ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ, ಓಕೆನಾ. ಇಷ್ಟ ಆದರೆ ಕಮೆಂಟು ಮಾಡಿ, ಲೈಕು ಮಾಡಿ, ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಬರುವಂತಹ ವ್ಲಾಗು, ರೆಸಿಪೀಸು ಪ್ರತಿಯೊಂದನ್ನು ಸಹ ನೀವು ಮೊದಲೇ ನೋಡ್ಬೋದು, ಓಕೆನಾ. ಸೊ ಇದೆಲ್ಲ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಪುಡಿ ಮಾಡಿ ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಬ್ಲಡ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ, ಸಕ್ಕತ್ತಾಗಿತ್ತು ಅಂತ ಮಾತ್ರ ಹೇಳ್ಬೋದು. ದೋಸೆಗೆ, ಚಪಾತಿಗೆ, ಪೂರಿಗೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ಅವ್ರು ಅವತ್ತು ದೋಸೆ ಮಾಡಿದರು. ಸೊ ದೋಸೆಗೆ ಈ ಒಂದು ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನೀವು ಸಹ ಟ್ರೈ ಮಾಡಿರ್ತೀರಲ್ಲ ದೋಸೆಗೆ ಅಥವಾ ಪೂರಿಗೆ ಅಥವಾ ಚಪಾತಿಗೆ. ಸೊ ಇದೆಲ್ಲ ಆದಮೇಲೆ ಮಿಕ್ಸ್ ಕೊಟ್ಟ ಮೇಲೆ ಸ್ವಲ್ಪ ಕಾಯಿ ತುರಿ ಇತ್ತಲ್ಲ ಆ ಕಾಯಿ ತುರಿನೂ ಸಹ ಮೇಲೆ ಉದುರಿಸಿ ನಂತರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಜಾಸ್ತಿ ಕಾಯಿ ತುರಿ ಬೇಕು ಅಂತ ಹೇಳಿದ್ರೆ ನೀವು ಕಾಯಿ ತುರಿ ಹಾಕೋಬೋದು. ಜಾಸ್ತಿ ಕಾಯಿ ತುರಿ ಹಾಕಿದ್ರೆ ಏನಾಗ್ಬಿಡೋದು ಗೊತ್ತಾ, ಸ್ವೀಟಿ ಬರುತ್ತೆ, ನಮಗೆ ಆ ಸ್ಪೈಸಿನೆಸ್ಸು ಸಿಗೋಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಆಗಿ ನಾವು ಹಾಕ್ಕೊಂಡಿದ್ದೀವಿ. ಸೊ ಇದೆಲ್ಲ ರೆಡಿ ಆದಮೇಲೆ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು
ಜೊತೆಗೆ ನೀವು ಮಾಡಿರುವಂತಹ ದೋಸೆನೋ ಪೂರಿನೋ ಚಪಾತಿನೋ ಮಿಕ್ಸ್ ಮಾಡ್ಕೊಂಡು ತಿಂದರೆ ಕಂಪ್ಲೀಟಾಗಿ ಬ್ಲಡ್ ಫ್ರೈ ರೆಡಿ ಆಗುತ್ತೆ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಪ್ರತಿಯೊಬ್ಬರೂ ಸಹ ಪೂರ್ತಿ ವಿಡಿಯೋನ ನೋಡಿ. ಆದಷ್ಟು ಏನೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಕಡೆ ಸ್ಕಿಪ್ ಆದರೆ ಪ್ರತಿಯೊಂದು ರೆಸಿಪಿನೂ ಸಹ ಸ್ಕಿಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.